Hello guys, welcome back. Hello fam, welcome back to my another video ಅನ್ನೋದಕ್ಕಿಂತ ಲಾಸ್ಟ್ ವಿಡಿಯೋದ ಕಂಟಿನ್ಯೂಷನ್ ಇದಷ್ಟೇ. ಹೇಳಿದ್ನಲ್ಲ ತಮಿಳ್ ಇಂಡಸ್ಟ್ರಿಯಿಂದ ಒಂದು ಬಿಗ್ ಮೂವಿ ರಿಲೀಸ್ ಆಗ್ತಿದೆ ಅಂತ. ಸೊ ನನ್ನ ಫ್ರೆಂಡ್ ಸೋಮೇಶ್ ಸಿಕ್ಕಾಯಿತು, ಹೆಬ್ಬಾಳ್ದಲ್ಲ ಅವನ್ನ ಮೀಟ್ ಮಾಡಿದೆ. ಸಾರಿ ಅವ್ರು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅವ್ನು ತೋರಿಸ್ತೀನಿ ಅಂತ ಹೇಳಿದ್ದೆ, ಬಟ್ ತೋರ್ಸೋಕ್ಕಾಗಿಲ್ಲ. ಅಲ್ಲಿ ಮುಂದೆ ಮೀಟ್ ಮಾಡಿಸ್ತೀನಿ ಥಿಯೇಟ್ರಲ್ಲಿ. ಇಳಿದ ತಕ್ಷಣ ಟೈಮ್ ಆಗೋಗಿತ್ತು, ಅವ್ನು ಯಾವಾಗಲೂ ಲೇಟೆ. ಸೊ ಹಾಗಾಗಿ ಇವತ್ತು ಟೈಮ್ ಆಗೋಗಿತ್ತು. 6:24 ನಮ್ಮ ಶೋ ಇರೋದು 6:30ಗೆ. ಸೊ ಇನ್ನೂ 6 ಮಿನಿಟ್ಸ್ ಇದೆ. ಇಲ್ಲಿಂದ ಒಂದು 100 to 200 ಮೀಟರ್ ದೂರದಲ್ಲಿದ್ದೀನಿ ಥಿಯೇಟ್ರಿಗೆ. ನಾನು ಹೋಗ್ತಾ ಇರೋ ಥಿಯೇಟ್ರ್ ಬಂದು ವಿಕ್ಟರಿ ಸಿನಿಮಾಸ್. ಇದು ಬಂದು ಮಾಗಡಿ ರೋಡ್ ಮೇನ್ ರೋಡಲ್ಲೇ ಇದೆ ವಿಕ್ಟರಿ ಸಿನಿಮಾಸ್ ಅಂತ. ತುಂಬ ಚೆನ್ನಾಗಿರೋ ಥಿಯೇಟರು, ಒಂದು ಡೀಸೆಂಟ್ ವಾಚಬಲ್ ಥಿಯೇಟರ್, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಬಟ್ ನನ್ನ ಪ್ಲ್ಯಾನ್ ಇದ್ದಿದ್ದು ಅಂಜನ್ಗೆ ಹೋಗಬೇಕು ಅಂತ, ಇದಕ್ಕೆ ಯಾವುದು ಕಂಗುವಾ ಮೂವಿಗೆ. ಆ್ಯಕ್ಚುಲಿ ಹೋಗ್ತಾರೆ ಇದಕ್ಕೆ ಕಂಗುವಾ ಮೂವಿಗಲ್ವಾ. ನನ್ನ ಪ್ಲ್ಯಾನ್ ಇದ್ದಿದ್ದು ಕಂಗುವಾ ಮೂವಿಗೆ ನಾನು ಇದರಲ್ಲಿ ಹೋಗಬೇಕು, ಯಾವುದು ಅಂಜನಲ್ಲಿ ಹೋಗಬೇಕು ಅಂತ. ಬಿಕಾಸ್ ಅಂಜನ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ ಥಿಯೇಟರ್ಸ್ ಇನ್ ಬ್ಯಾಂಗ್ಳೂರ್. ಅದು ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್. ಬಟ್ ಏನಾಗಿದೆ ಅಂದರೆ ಅಲ್ಲಿ ಅಂಜನಲ್ಲಿ ನೆನ್ನೆ ಶೋಸೇ ಬಿಟ್ಟಿರಲಿಲ್ಲ. ಇನ್ನು ಎಷ್ಟು ಗಂಟೆಗೆ ಶೋ ಸ್ಟಾರ್ಟ್ ಆಗುತ್ತೆ, ಎಷ್ಟು ಗಂಟೆಗೆ ಏನಿದೆ ಅಂತ. ನಂಗೆ ಲಿಟ್ರಲಿ ನಾನು ವಿಕ್ಟರಲ್ಲಿ ಟಿಕೆಟ್ಸ್ ತೊಗೊಳೋಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ಬೈ ಮಾಡಿದ್ದು ವಿಕ್ಟರಲ್ಲಿ ಆಫ್ಲೈನ್ ಟಿಕೆಟ್ಸ್ ಬೈ ಮಾಡೋಕ್ಕೆ ನಾನು 1 ಗಂಟೆಗೆ ಹೋಗಿದ್ದೆ. 1 ಗಂಟೆ ತನಕ ಚೆಕ್ ಮಾಡಿದ್ದೀನಿ ಅಂಜನಲ್ಲಿ ಬಿಟ್ಟಿದ್ದಾರಾ ಟಿಕೆಟ್ಸು, ಅಂಜನಲ್ಲಿ ಬಿಟ್ಟಿದ್ದಾರಾ ಅಂತ. ಬಟ್ ಲಿಟ್ರಲಿ ಟಿಕೆಟ್ಸೇ ಬಿಟ್ಟಿರಲಿಲ್ಲ. ಟಿಕೆಟ್ಸ್ ಅನ್ನೋದಕ್ಕಿಂತ ಬುಕ್ಕಿಂಗ್ಸೇ ಓಪನ್ ಆಗಿರಲಿಲ್ಲ ಇನ್ನು ಅಂಜನಲ್ಲಿ. ಸೊ ನಾನು ಅಂದ್ಕೊಂಡೆ ಪ್ರಾಬಬ್ಲಿ ಮಟಕ ಅಂತ ಇನ್ನೊಂದು ಮೂವಿ ರಿಲೀಸ್ ಆಗ್ತಿದೆಯಲ್ಲ, ಆ ಮಟಕನ ಮೂವಿ ಹಾಕೊಬೋದು ಅವನು. ಸೊ ಹಾಗಾಗಿ ನಾನು ಅಲ್ಲಿ ವಿಕ್ಟರಲ್ಲಿ ತೊಗೊಂಡ್ಬಿಟ್ಟೆ ಹೋಗಿದ ತಕ್ಷಣ. ಅಲ್ಲಿ ತೊಗೊಂಡಿರೋದು ಎಲ್ಲಿ ನನಗೆ ಎಷ್ಟು ಗಿಲ್ಟ್ ಫೀಲ್ ಆಗ್ತಿದೆ ಅಂದರೆ, ನನಗೆ ಅಂಜನಲ್ಲಿ ನೋಡಬೇಕು ಅಂತ ಮಾರ್ನಿಂಗ್ 6-5 AM ಅಲ್ಲಿ ಶೋ ಇದೆ. ನಾನು ಅಲ್ಲಿ ನೋಡಲೇಬೇಕು ಅಂತ ಸಿಕ್ಕಾಪಟ್ಟೆ ಆಸೆಯಿಂದ ಇದ್ದೆ. ಬಟ್ ಅಲ್ಲಿ ಸಿಗಲಿಲ್ಲ. ಬಟ್ ಸಮಥಿಂಗ್ ಏನು ಇಲ್ದಿರೋದಕ್ಕಿಂತ ಸ್ವಲ್ಪ ಇದ್ದರೆ ಬೆಟರ್ ಅಂತ ಹೇಳ್ತಾರಲ್ಲ ನಮ್ಮ ಕನ್ನಡದಲ್ಲಿ. ಅದಕ್ಕೋಸ್ಕರ ನಾನು ವಿಕ್ಟರಿ ಸಿನಿಮಾಸ್ಗೆ ಹೋಗ್ತಾ ಇದ್ದೀನಿ. ಈಗ ವಿಕ್ಟರಿ ಸಿನಿಮಾಸ್ ಬಂದು 6:30 AM ಶೋ ಇರೋದು. ಈಗ 6:26 AM ಆಗಿದೆ. ಇನ್ನು 4 ಮಿನಿಟ್ಸಲ್ಲಿ ಶೋ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ನನ್ನ ಬೈಕಲ್ಲಿ 2 ಮಿನಿಟ್ಸ್ ಫಾಸ್ಟ್ ಇದಕ್ಕೆ ಲೈಕ್ ಟೈಮಿಂಗ್ಸ್ ಎಲ್ಲ, ಹಾಗಾಗಿ ನೋ ಪ್ರಾಬ್ಲಮ್. ಅಲ್ಲಿಗೆ ಹೋಗಿದ ತಕ್ಷಣ ಬೈಕ್ ಪಾರ್ಕ್ ಮಾಡಿ ಸಿನಿಮಾಸ್ ಒಳಗೆ ಹೋಗೋದೆ. ಇನ್ನು 4 ನಿಮಿಷ ಇದೆ. ಅಡ್ವರ್ಟೈಸ್ಮೆಂಟ್ ಅದು ಇದು ಅಂದ್ಕೊಂಡು ಟೈಮ್ ಆಗುತ್ತೆ. ಸೊ ಹೋಗೋಣ, ಹೇಗಿರುತ್ತೆ ನಮ್ಮ ಸೂರ್ಯ ಅವರ ಕಂಗುವಾ ಅಂತ ನೋಡೋಣ. ಹೋಗ್ತಾ ಹಾಗೆ ಇಲ್ಲಿಂದ ಮನೆ ಹತ್ರ ಆಗುತ್ತೆ. ಸೊ ಇಲ್ಲಿಂದ ಹೋಗ್ತಾ ಹಾಗೆ ಮಾತಾಡ್ಕೊತ ಡಿಸ್ಕಷನ್ಸ್ ಮಾಡ್ತಾ ಒಂದೊಳ್ಳೆ ರೈಡ್ನ ಇವತ್ತು ಅನುಭವಿಸುವ. ಓಕೆ, ಬಂದ್ವಿ ಕಂಗುವಾ ಥಿಯೇಟ್ರ್ ಹತ್ರ. ಜನ ಕ್ರೌಡ್ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಬಂದಿರೋದೆ ಆಲ್ಮೋಸ್ಟ್ ಕಂಗುವಾಗೆ ಅಂತ. ಪಾರ್ಕಿಂಗ್ ಮಾಡಿಬಿಟ್ಟು ಇನ್ನೇನೋ ಪಾರ್ಕಿಂಗ್ ಮಾಡಿ ಹತ್ತದೆ. ಜನ ತುಂಬಿದ್ದಾರೆ ಆಲ್ರೆಡಿ. ನೋಡೋಣ ಹೇಗಿರುತ್ತೆ ಮೂವಿ ಅಂತ. ಪಾರ್ಕಿಂಗ್ ಎಲ್ಲ ಕಡೆ ಫುಲ್ಲಾಗಿದೆ ಪಾರ್ಕಿಂಗು. ನೋಡೋಣ ಅಲ್ಲಿ ಹಾಕೋಣ, ಇಲ್ಲ ಒಂದು ಕಡೆ ಇಲ್ಲ ಹಾಕ್ಬೋಣ. ಇಲ್ಲ ಹಾಕೋಣ. ಹಾಂ ಓಕೆ ಇಲ್ಲೇ ಪಾರ್ಕ್ ಆಗಿದೆ ಗಾಡಿ ಈಗ. ಸೊ ಮೊಬೈಲ್ ತಗೊಂಡು ಹೋಗುವ. ಇನ್ನು 6:25 AM ಹೇಳಿದ್ನಲ್ಲ 2 ಮಿನಿಟ್ಸ್ ಫಾಸ್ಟ್ ಇದೆ ಅಂತ. 6:25 AM. ಸೊ ನೋ ಪ್ರಾಬ್ಲಮ್, ತುಂಬ ಟೈಮ್ ಇದೆ. ಸೊ ಹೋಗೋಣ ಬಡ. ಸೊ ಥಿಯೇಟ್ರ್ ಒಳಗಡೆ ಹೋಗಿ ಸಿಗೋಣ. ಅಲ್ಲೆಲ್ಲ ಹೇಗಿದೆ ಕ್ರೇಜ್ ನೋಡಿಬಿಟ್ಟು ಸಿಗೋಣ. ಪಾರ್ಕಿಂಗ್ ಫೀಸ್ 20 ರೂಪಾಯಿ ಆಗಿದೆ. ನೋಡೋಣ ಇರಿ. ಸುಮೇಶ್ ಚೇಂಜ್ ಇದೆಯಾ? ಸುಮೇಶ್ ಅದು 10 ಇದೆ ಅಷ್ಟು. ಇನ್ನು 30 ಕೊಡು. ತೊಗೊಳ್ಳಿ. ಎಷ್ಟು ಕೊಡ್ತಾಯಿದ್ದೀರಾ? 20 ರೂಪಾಯಿ ಒಂದು ಕಡೆಗೆ. 20 ತಾನೇ? ಹೇಳು. ಹಾಂ ಡನ್. ಹೋಗುವ ಆಮೇಲೆ ಕಂಗುವಾ ಮೂವಿಗೆ. ಈ ಕಡೆ ಬಾ, ಇಲ್ಲಿ ಮೇಲೆ. ಸರಿ, ನಾನು ಥಿಯೇಟ್ರ್ ಒಳಗೆ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ ಗಾಯ್ಸ್.
ಸೊ ಗಾಯ್ಸ್ ಫೈನಲಿ ಮುಗೀತು. ಕಂಗುವಾ ಮೂವಿ. ಬರ್ತಾಯಿದ್ದೀವಿ ವಿಕ್ಟ್ರಿ ಸಿನಿಮಾಸಿಂದ ಆಚೆ. ನಾವು ಸೋಮೇಶ್ ನಾವು ಮಾತಾಡ್ಸ್ಕೊಂಡು ಹೊರಡೋದೆ ಮನೆಗೆ. ಅಣ್ಣ ಕಾಯ್ತಾ ಅವನೇ ನಮಗೋಸ್ಕರ ಅಲ್ಲಿ. ಮಾತಾಡ್ಸ್ಬೇಡ. ಹಾಂ ಹೀಗೆ ಈ ಕಡೆ ಹೋಗ್ತೀನಿ ನಾನು. ಸೊ ಗಾಯ್ಸ್ ಫೈನಲಿ ಮುಗೀತು ಕಂಗುವಾ ಮೂವಿ. ನೋಡಿದ್ವಿ. ಅಯ್ಯೋ ಏನು ಹೇಳೋಣ ಕಂಗುವಾ ಮೂವಿ ಬಗ್ಗೆ. ಬರೀ ಕಂಗಾನದೇ ಆಗೋಯ್ತು ಮೂವಿ ತುಂಬ. ಓಕೆ ಲೆಟ್ಸ್ ಟಾಕ್ ಅಬೌಟ್ ದ ಮೂವಿ. ಹೇಗಿತ್ತು ಏನು ಕತೆ ಅಂತ. ಮೂವಿ ನಾನು ಫಸ್ಟಲ್ಲೇ ರೇಟಿಂಗ್ ಎಷ್ಟು ಅಂತ ಹೇಳ್ಬಿಡ್ತೀನಿ. ನಾನು 10ಗೆ ಒಂದು 7.5 ಕೊಡ್ತೀನಿ. ಏನಕ್ಕೆ ಅಂದರೆ ವಿನ್ ಇಟ್ಸ್ ಕಮ್ ಟು ದ CGIಗೆ ಬಂದರೆ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. CGI ಇದಾಗಿರ್ಬೋದು, ಪ್ರತಿಯೊಂದು ಆ್ಯಕ್ಷನ್ ಸೀನ್ಸ್ ಆಗಿರ್ಬೋದು, ಪ್ರತಿಯೊಂದು CGI ಯೂಸ್ ಮಾಡಿದ್ದಾರೆ ಜಾಸ್ತಿ ಇದರಲ್ಲಿ. ಸೋಮೇಶ್ ಬಾಯ್ ಇಲ್ಲ, ಪ್ರತಿಯೊಂದು CGI ಯೂಸ್ ಮಾಡಿದ್ದಾರೆ. ಹಾಗಾಗಿ CGIಗೆ ನಾನು 10/10 ಕೊಡ್ತೀನಿ. ಬಟ್ ಈ ಆ್ಯಕ್ಟರ್ಸ್ನ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಈ ಆ್ಯಕ್ಟರ್ಸ್ನ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಬರೀ ಸೂರ್ಯನ ಫುಲ್ ತೋರ್ಸಂಗಿದ್ರೆ ಸೂರ್ಯಗೆ ಒಬ್ಬಂಗೆ ತೋರಿಸ್ಬೋದಿತ್ತು. ಇನ್ನು ಹೀರೋಯಿನ್ ಇದ್ದಾರೆ ನಮ್ಮ ದಿಶಾ ಪಟಾಣಿ, ನಾರ್ತಿಂದ ಕರ್ಕೊಂಬಂದವ್ರೆ. ನೋಡಿದ್ರೆ ಅವರೊಂದು ಫಿಲ್ಲರ್ ಥರ ಯೂಸ್ ಮಾಡಿದ್ದಾರೆ. ಫಿಲಮಲ್ಲಿ ಒಂದು ಪೂರ್ತಿ ಫಿಲಮ್ ನೋಡಿದ್ರೆ ಒಂದು 10 ನಿಮಿಷ ಸ್ಕ್ರೀನ್ ಸ್ಪೇಸ್ ಇಲ್ಲ ಅವ್ರದ್ದು. ಅಂಥ ಚೆಂದಕ್ಕೆ ಏನಕ್ಕಪ್ಪ ಕರ್ಕೊಂಬರ್ಬೇಕು ಅಷ್ಟೊಂದು ದುಡ್ಡು ಕೊಟ್ಟು. ಇನ್ನು ನಮ್ಮ ಯೋಗಿ ಬಾಬುನ ಇಟ್ಕೊಂಡಿದ್ದಾರೆ. ಪಾಪ ಅವ್ರಿಗಿರೋ ನೇಮ್ನೆಲ್ಲ ಹಾಳು ಮಾಡ್ತಾರೆ ಈ ಫಿಲಮ್ ಥರ ಈ ಥರದ್ದೆಲ್ಲ ಹಾಕ್ಕೊಂಡು. ಒಂದು ಕಾಮಿಡಿ ಸೀನ್ ಇಲ್ಲ ಏನಿಲ್ಲ ಅವ್ರದ್ರಲ್ಲಿ. ಸುಮ್ಮನೆ ಅವ್ರನ್ನ ಫಿಲ್ಲರ್ ಥರ ಯೂಸ್ ಮಾಡ್ಕೊಂಡಿದ್ದಾರೆ ಯೋಗಿ ಬಾಬುನು. ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲ್ಲ. ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿದ್ದೆ. ಓಕೆ ಸೂರ್ಯ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿಮೇಟು. ಒಬ್ಬ ಚಿಕ್ಕ ಹುಡುಗ ಬರ್ತಾನೆ. ಚಿಕ್ಕ ಹುಡುಗನ ಕ್ಯಾರೆಕ್ಟರು ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ, ಚೆನ್ನಾಗಿ ತೋರಿಸಿದ್ದಾರೆ. ಆ ಪಾರ್ಟ್ಸ್ ಎಲ್ಲ ಇಷ್ಟ ಆಯಿತು ನನಗೆ. ಲೈಕ್ ಇಂಟರ್ವಲ್ ಬ್ಲಾಕು ತುಂಬ ಚೆನ್ನಾಗಿದೆ. ಮತ್ತು ಸೆಕೆಂಡ್ ಹಾಫ್, ಫಸ್ಟ್ ಹಾಫ್ ಅದು ತುಂಬ ಲ್ಯಾಗ್ ಹೊಡೆಯುತ್ತೆ. ನನಗಂತೂ ನಿದ್ದೆನೇ ಎಳೀತು. ನಾನು ನೋಡಿದ್ರೆ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಹೋಗಿದ್ದೆ ಫಿಲಮ್ಗೆ, ಅರ್ಲಿ ಮಾರ್ನಿಂಗ್ ಶೋ ಅಂತ. ನೋಡಿದ್ರೆ ಫುಲ್ಲು ನಿದ್ದೆ ಎಳೆಯುತ್ತೆ. ಆ ರೇಂಜ್ಗಿತ್ತು ಫಿಲಮ್ ಫಸ್ಟ್ ಹಾಫ್ ಅಂತೂ. ಇನ್ನು ಸೆಕೆಂಡ್ ಹಾಫಿಗೆ ಬಂದರೆ ಓಕೆ ಡೀಸೆಂಟ್ ವಾಚು. ಆ ಡಾರ್ಕ್ ಫಾರೆಸ್ಟ್ ಒಂದು ಸೀನ್ ಬರುತ್ತೆ, ಡಾರ್ಕ್ ಫಾರೆಸ್ಟ್ ಅಂತ ಒಂದು ಕೆಲವೊಂದು ಸೀನ್ಸ್ನ ಬರ್ಕೊಂಡಿರೋದು ರೀತಿ ಚೆನ್ನಾಗಿತ್ತು. ಸೊ ಅಲ್ಲಿಂದ ಮೂವಿ ಪಿಕ್ ಆಗ್ತಿದ್ದ ನನಗೆ ಗೊತ್ತಲ್ಲ, ನಮ್ಮ ವಿಲನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಮತ್ತು ಆ ವಿಲನ್ನು ಕಣ್ಗೊಂದು ಏನೋ ಬೆಳ್ಳಿಗಿರೋದೊಂದು ಗುಡ್ಡೆ ಇಟ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ಅವನ್ನೇ ವಿಲನ್ ಅಂತ. ಬಂದವ್ರನ್ನೆಲ್ಲ ಚುಚ್ಚು ಸಾಯಿಸೋದು ಅಷ್ಟೇ ಅವ್ನ ಕೆಲಸ. ಒಂದು ಎಲಿಮೆಂಟ್ ಇಲ್ಲ ಏನಿಲ್ಲ ಅವನಿಗೆ ಅಂತ. ಅವ್ರು 3 ಜನ ಮಕ್ಕಳು ಅಂತೂ 10 ನಿಮಿಷಕ್ಕೆ, ಅವ್ರು 3 ಜನ ಮಕ್ಕಳು 10 ನಿಮಿಷಕ್ಕೆ ಬರ್ತಾರೆ, ಹಿಂಗೆ ಹೋಗ್ತಾರೆ. ಬಂದ ತಕ್ಷಣ ಸಾಯಿಸ್ತಾರೆ, ಅಷ್ಟೇ ಮುಗೀತು. 3 ಜನ ಮಕ್ಕಳ ಕತೆ ಮುಗೀತು. ಅಷ್ಟೇ ಜೀವನ ಅಂತ. ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಸೊ ಫೈನಲಿ ಸಂಹೌ ಕಂಗುವಾ ಮೂವಿ ಒಂದು ಡೀಸೆಂಟಾಗಿ ಆ್ಯಾವ್ರೇಜಾಗಿ ನೋಡೋಂಥ ಮೂವಿ. ನಾನು ವಿಕ್ಟ್ರಿ ಸಿನಿಮಾಸಲ್ಲಿ ನೋಡಿದ್ದೆ. ವಿಕ್ಟ್ರಿ ಸಿನಿಮಾಸಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಹೌಸ್ಫುಲ್ ಏನಾಗಿರಲಿಲ್ಲ ಅರ್ಲಿ ಮಾರ್ನಿಂಗ್ ಶೋ. ನಾನು ಹೋಗಿದ್ದು ತಮಿಳ್ ವರ್ಷನ್ಗೆ. ಏನಕ್ಕೆ ಅಂದರೆ ಕನ್ನಡ ವರ್ಷನ್ಸು ಎಲ್ಲೂ ಹಾಕಿದ್ರು ಅರ್ಲಿ ಮಾರ್ನಿಂಗ್ ಶೋಸ್ ಕೊಟ್ಟಿಲ್ಲ. ನಮಗೆಲ್ಲ ಅರ್ಲಿ ಮಾರ್ನಿಂಗ್ ಶೋಸ್ ಹೋಗಿ ಅಭ್ಯಾಸ. ಸೊ ಹಂಗಾಗಿ ತಮಿಳ್ ವರ್ಷನ್ಗೆ ಹೋದೆ. ನಂದು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಏನಂತ ಅಂದರೆ ಲೈಕ್ ನಾನು ಓನ್ ಲ್ಯಾಂಗ್ವೇಜಲ್ಲೇ ಮೂವೀಸ್ ನೋಡೋದು ಅಂತ. ಏನಕ್ಕೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಓನ್ ಲ್ಯಾಂಗ್ವೇಜಸ್ ಮೂವಿ ನೋಡಿ. ಸೊ ಹಂಗಾಗಿ ಕನ್ನಡ ಅಂತ ಬಂದಾಗ ನಾನು ಕನ್ನಡ ಲ್ಯಾಂಗ್ವೇಜಲ್ಲಿ ಮತ್ತೆ ಹೋಗ್ತೀನಿ, ಯಾವಾಗಂತ ಗೊತ್ತಿಲ್ಲ. ಬಟ್ ಹೋದಾಗ ಖಂಡಿತ ನಿಮಗೆ ಹೇಳ್ತೀನಿ. ಸೊ ಇಷ್ಟು ದಿನ ಕಂಗುವಾ ಆಯಿತು. ಇಷ್ಟು ದಿನ ಅಲ್ಲ, ಇಷ್ಟೊತ್ತು ತನಕ ಕಂಗುವಾ ಆಯಿತು. ಇನ್ನು ಬೇರೆ ವೈಬ್ಸೇ ಸ್ಟಾರ್ಟ್ ಆಗ್ತಿದೆ ನನ್ನ ಬಾಡೀಲಿ. ನಾಳೆಗೆ ಯಾವ ರೇಂಜಿಗೆ ಇರುತ್ತೆ ಅಂದರೆ, ನಾಳೆ ವೀಡಿಯೋಗೆ ಎಲ್ಲರೂ ರೆಡಿಯಾಗಿರಿ. ನಾಳೆ ಅಂತೂ ಥಿಯೇಟರ್ಸ್ ಎಲ್ಲ ಬ್ಲಾಸ್ಟ್. ನಾಳೆ ವೀರೇಶು ಮತ್ತು ನರ್ತಕಿ 2 ಥಿಯೇಟರ್ ಬ್ಲಾಸ್ಟ್ ಆಗುತ್ತೆ, ಅದಂತೂ ಪಕ್ಕ. ಏನಕ್ಕೆ ಅಂದರೆ ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಮೂವಿ ಬರ್ತಾ ಇರೋದು ಭೈರತಿ ರಣಗಲ್, ದ ಪ್ರಿಕ್ವೆಲ್ ಆಫ್ ಮಫ್ತಿ. ಯಾವ ರೇಂಜ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ನಮ್ಮ ನರ್ತನ್ ಅವ್ರ 2ನೇ ಸಿನಿಮಾ. ಎಷ್ಟು ದೊಡ್ಡ ಗ್ಯಾಪ್, 7 ವರ್ಷ ಆದಮೇಲೆ ಮಾಡ್ತಾರೋ ಮೂವಿ ಇದು. ಸೊ ಅಫ್ಕೋರ್ಸ್ ಇದ್ದೇ ಇರಲ್ವಾ ಎಕ್ಸ್ಪೆಕ್ಟೇಷನ್ಸು. ಸೊ ನೋಡೋಣ ನಾಳೆ ಭೈರತಿ ರಣಗಲ್ ಹೇಗಿರುತ್ತೆ ಅಂತ. ನಾನು ನಾಳೆ ಮಾರ್ನಿಂಗ್ ಶೋಗೆ ಹೋಗ್ತಾಯಿದ್ದೀನಿ 6 o'clock ನರ್ತಕಿಲಿ. ನನ್ನ ಫ್ರೆಂಡ್ ಅಂಕಿತ್ ಇಸ್ಕೊಂಡಿದ್ದಾನೆ ಟಿಕೆಟ್ನ ನನಗೆ. ಅಂದರೆ ಟಿಕೆಟ್ಸ್ ಆನ್ಲೈನಲ್ಲಿ ಬಿಟ್ಟಿರಲಿಲ್ಲ. ಸೊ ಆಫ್ಲೈನಲ್ಲಿ ಹೋಗಿ ಅವ್ನು ಇಸ್ಕೊಬೇಕಾದ್ರೆ ನನಗೊಂದು ತೊಗೊಂಡಿದ್ದಾನೆ. ನಾಳೆ ಹೋಗಿ ಅವನ್ನ ಮೀಟಪ್ ಆಗಿ ನಾಳೆ ನೋಡೋಣ ಭೈರತಿ ರಣಗಲ್ ಹೇಗಿರುತ್ತೆ ಅಂತ. ನಾಳೆ ಆ ವ್ಲಾಗ್ಸು ಬರುತ್ತೆ. ನಾಳೆ ಭೈರತಿ ರಣಗಲ್ಗೆ ಹೋಗೋದು. ಇವತ್ತು ಆ್ಯಕ್ಚುಲಿ ನಾನು ಫುಲ್ ಲೆಂತ್ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಬಟ್ ಹೋಗೋಷ್ಟರಲ್ಲಿ ಲೇಟ್ ಆಗಿತ್ತು. ಆಲ್ರೆಡಿ ಸಿನಿಮಾ ಸ್ಟಾರ್ಟ್ ಆಗೋ ರೇಂಜಲ್ಲಿ ಇತ್ತು ಇನ್ನೇನು. ಸೊ ಹಂಗಾಗಿ ಸ್ಟಾಪ್ ಮಾಡಿದೆ. ಸೊ ಈಗ ನಾನಿರೋದು ಸುಮ್ನಹಳ್ಳಿ ಏನಕ್ಕೆ ಇತ್ತೀಚೆಗೆ ಫೇಮಸ್ ಆಗಿದೆ ಅಂತ ನಿಮಗೆಲ್ಲ ಗೊತ್ತು. ಕಮೆಂಟ್ ಸೆಕ್ಷನಲ್ಲಿ ಆಗ್ತಾರಲ್ಲ
ಎಲ್ಲೋದ್ರೂ ಸಿಗ್ತಾರೆ ಅವರು, ಬಾಸ್ 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 ಅಂತ. ಸೊ ಹಾಗಾಗಿ ನೋಡಿ, ಸುಮ್ನಹಳ್ಳಿ ಬಂದ ತಕ್ಷಣ ಗೊತ್ತಾಗುತ್ತೆ ಇಲ್ಲಿ ಏನು ಫೇಮಸ್ ಸುಮ್ನಹಳ್ಳಿ ಅಂತ. ಸೊ ಓಕೆ, ಫೋನ್ಸ್ ಎಲ್ಲ ತುಂಬ ಬಂದಿದೆ, ಯಾವುದು ಪಿಕ್ ಮಾಡಿಲ್ಲ. ಸಿಗ್ನಲ್ ಬಿಟ್ಟ ತಕ್ಷಣ ಹೋಗೋದೆ, ಹೋಗಿ ಮನೆಗೆ ಮಲಗಬೇಕು. ಸಾಕಾಗಿದೆ ಈ ಟ್ರಾಫಿಕಲ್ಲಿ ಗಾಡಿ ಓಡಿಸಿ ಬೈಕ್ ತೊಗೊಂಡು ಹೇಳೋನಲ್ಲ ಲಾಸ್ಟ್ ವಿಡಿಯೋದಲ್ಲೇ, ಬೈಕ್ ತೊಗೊಂಡು ಇನ್ನೂ 1 ವರ್ಷ ಆಗಿಲ್ಲ, ಆಗಲೇ ಸಾಕಾಗೋಯ್ತು. ಎಷ್ಟು ಟ್ರಾಫಿಕ್ಕು, ಬೆಂಗಳೂರು ಟ್ರಾಫಿಕ್ ಅಂತೂ. ಎಸ್ಪೆಷಲಿ ಹೆಬ್ಬಾಳದಲ್ಲಿ ಹೋಗ್ಬೇಕಾದ್ರೆ ನರ್ಕ ನೋಡ್ಬಿಡ್ಬೇಕು, ಆ ರೇಂಜಿಗೆ ಟ್ರಾಫಿಕ್ ಯಾಕೆ ಕುಕ್ಕಿರ್ತಾರಲ್ಲಿ ಹೆಬ್ಬಾಳದಲ್ಲಿ. ಯಪ್ಪ, ಎಲ್ಲ ಏನು ಮಾಡೋದು, ಎಲ್ಲರೂ ಬಂದು ಬೆಂಗಳೂರಲ್ಲಿ ಸೇರ್ಕೊತಾರೆ. ಬೆಂಗಳೂರಲ್ಲಿ ಒಂದೇ ಕೆಲಸ ಸಿಗತ್ತಾರ, ಏನು ಮಾಡೋದು, ಸಾಕಾಗ್ಬಿಡಿದೆ. ನಮ್ಮ ಬೆಂಗಳೂರಿಯನ್ಸ್ಗಂತೂ ಒಳ್ಳೆ ಇದು. ಅದ್ರ ಜೊತೆಗೆ ಇನ್ನೊಂದು ಖುಷಿ ವಿಷಯ ಏನಂದರೆ, ನಮ್ಮ ಬೆಂಗಳೂರು ವೆದರ್ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ ನೋಡಿ. ಬೆಳಗ್ಗೆ ಫುಲ್ಲು ಮಳೆ ಈ ಕಡೆ ಎಲ್ಲ. ನಾನು ಥಿಯೇಟ್ರೊಳಗಿದ್ದೆ, ಸೊ ಬಚಾವಾದೆ. ಇಲ್ಲೆಲ್ಲ ಫುಲ್ಲು ಮಳೆ ಸರಿಯಾಗೆ ಹೊಡೆದಿದೆ. ನೆಲ ನೋಡ್ತಿದ್ರೆ ಗೊತ್ತಾಗುತ್ತೆ. ನಾನು ಅಂದ್ಕೊಂಡು ನಂದು ಈಗ ಮೊದಲೇ ಕ್ಯಾಮ್ರಾ ಹೊಸದೊಂದು, ನಾನೇನಾದರೂ ಹೆಬ್ಬಾಳ ಫ್ಲೈಓವರ್ ಮೇಲೆ ಇದ್ದಾಗ ಮಳೆ ಬಂದಿದ್ದರೆ ಗಾನ್ ಕೇಸ್, ಅವನು ಎದುರುಗಡೆ ಹೋಗೋ ಕಾರವೇ ಫುಲ್ ಸುಡ್ಸ್ಕೊಂಡು ಹೋಗ್ಬಿಡ್ತಾನೆ ನನ್ನ ಕ್ಯಾಮ್ರಾಗೆ, ಆ ರೇಂಜಿಗೆ ಮಳೆ ಹೊಡೆದಿರುತ್ತಲ್ಲಿ. ಸೊ ಅಷ್ಟೇ ಇವತ್ತಿಂದು ಕತೆ. ಇವಾಗ ಹೋಗಿ ಮಲಗೋದು ಅಷ್ಟೇ ನನ್ನ ಕತೆ. ಈಗ ಹೋಗಿ ಮಲಗಿ ರೆಸ್ಟ್ ಮಾಡಿ ಮತ್ತೆ ನೈಟ್ ಶಿಫ್ಟ್ ಹೋಗ್ಬೇಕು. ಇವತ್ತು ನೈಟ್ ಶಿಫ್ಟ್ ಹೋಗ್ತಿದ್ದಂಗೆ ನಾಳೆ ಹಂಗಿದಂಗೆ ಭೈರತಿ ರಣಗಲ್ಗೆ ಹೋಗೋದೆ. ಭೈರತಿ ರಣಗಲ್ದಂತೂ ಮಸ್ತಾಗಿರುತ್ತೆ ವ್ಲಾಗ್. ನಾಳೆ ಬೇಗ ಹೋಗಿ ಟ್ರೈ ಮಾಡ್ತೀನಿ, ಬೇಗ ಹೋಗಿ ಅಲ್ಲಿಂದ ಎಕ್ಸ್ಪೀರಿಯೆನ್ಸು. ನಿಮಗೆಲ್ಲ ತುಂಬ ಜನಕ್ಕೆ ಆಸೆ ಇರುತ್ತೆ ಅರ್ಲಿ ಮಾರ್ನಿಂಗ್ ಶೋಸ್ ಹೋಗಬೇಕು ಅಂತ, ಬಟ್ ಹೋಗೋಕ್ಕಾಗಿರಲ್ಲ. ಸೊ ನೀವು ಈ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ, ನಾನು ಆಲ್ಮೋಸ್ಟ್ ಎಲ್ಲ ಮೂವೀಸು ಅರ್ಲಿ ಮಾರ್ನಿಂಗ್ ಶೋಸೇ ಹೋಗೋದು. ಸೊ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಬರುತ್ತೆ ಎಲ್ಲ ಇದು ಕೂಡ. ಸೊ 29 seconds ವಿ ಹ್ಯಾವ್ ಟು ವೆಯ್ಟ್ ಫಾರ್ ದ ಸಿಗ್ನಲ್ ಬಿಡೋಕ್ಕೆ 24 ಸೆಕೆಂಡ್ ವೆಯ್ಟ್ ಮಾಡಬೇಕು. ಅಲ್ಲಿ ತನಕ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ನಿಂತ್ಕೊಬೇಕು ಆ ಕಡೆ ಇವ್ರನ್ನ ನೋಡಿಕೊಂಡು. ನಮ್ಮ ಪೊಲೀಸ್ ಅಮ್ಮ ಬೇರೆ ನಿಂತವ್ರೆ, ಹೋದರೆ ಫೋಟೋ ತೆಗೆದು ಹಾಕ್ತಾರೆ, ಅದು ಬೇರೆ ಫೈನ್ಗಳು ಕಟ್ಟಬೇಕು. ಸೊ ಅಷ್ಟೇ, ಇನ್ನೇನಿಲ್ಲ ಸಮಾಚಾರಗಳು ಬಂದು. ನಿಮ್ಮೆಲ್ಲ ಹೋಗ್ತಾ ನನ್ನ ಜೀವನ ಶೈಲಿಗಳು, ನನ್ನ ಜೀವನ ಕತೆ, ನಾನು ಏನು ಮಾಡ್ತೀನಿ, ನಾನು ಏನು ಓದಿದ್ದು, ಎಲ್ಲೋದಿದ್ದು ಪ್ರತಿಯೊಂದು ಗೊತ್ತಾಗುತ್ತೆ. ಇನ್ನು ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ ಈ ಚಾನಲಲ್ಲಿ. ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡೋ ಸಮಯ. ಮತ್ತು ನೈಟ್ ಸಿಗೋಣ. ಈಗ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ, ಊಟ ಮಾಡಿ ರೆಸ್ಟ್ ಮಾಡಿದರೆ ಮುಗಿಯುತ್ತೆ. ಮತ್ತು ಈವ್ನಿಂಗ್ ನೈಟ್ ಶಿಫ್ಟ್ ಹೋಗ್ಬೇಕಾದ್ರೆ ಸಿಕ್ಬಿಟ್ಟು ನೈಟ್ ಸ್ವಲ್ಪ ಮಾತಾಡೋಣ, ಹಂಚ್ಕೊಳ್ಳೋಣ. ನನ್ನ ಪರಿಚಯ ಇನ್ನೂ ನಿಮಗೆ ನೀಟಾಗಿ ಆಗಿರಲ್ಲ, ಸೊ ಅದಕ್ಕೆ ಪರಿಚಯ ನೀಟಾಗಿ ಮಾಡ್ತೀನಿ. ಇಷ್ಟು ಹೇಳ್ತಾ ನನ್ನ ಇವತ್ತಿನ ಶಾರ್ಟ್ ವ್ಲಾಗ್, ಇವತ್ತಿನ ಕಂಗುವನ ವ್ಲಾಗ್ನ ಮುಗಿಸೋಣ. ಬಟ್ ಥಿಯೇಟ್ರಿಕಲ್ ಇನ್ನು ಕಂಗುವ ಬಗ್ಗೆ ಸ್ವಲ್ಪ ಮಾತಾಡೋಣ. ಏನಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಬೇಕು ಅಂದರೆ ನಿಮಗೆ ಕಂಗುವದರಲ್ಲಿ ಅಷ್ಟೇನು ಸಿಗೋಲ್ಲ. ಬಟ್ ಓಕೆ, ನಿಮಗೆ ಏನೋ ಲೈಕ್ ಫುಲ್ಲು ಆ್ಯಕ್ಷನ್ ಪ್ಯಾಕ್ಡೇ ಬೇಕು ಅಂದರೆ ಅಲ್ಲಿಗೆ ಹೋಗಿ ನೋಡ್ಬೋದು. ಸ್ಟಾರ್ಟಿಂಗಲ್ಲೆಲ್ಲ ಇದೆಯಪ್ಪ ಹೀರೋಯಿನ್ ಜೊತೆ ನೋಡೋಕ್ಕಾಗಲ್ಲ ಅದನ್ನ, ಇದನ್ನು ನಮ್ಮ ಇದರಲ್ಲೇ ಎಷ್ಟು ಚೆನ್ನಾಗಿ ಮಾಡ್ತಾರೆ, ಹಂಗಂತ ಕಂಪೇರ್ ಮಾಡಲ್ಲ. ಬಟ್ ಹೆವಿ ರೋದನೆ ಗುರು. ಸ್ಟಾರ್ಟಿಂಗಿಂದನೇ ಬೋರ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಈ ಸೂರ್ಯ ಅವ್ರದ್ದು ಸೆಕೆಂಡ್ ಇದೆಯಲ್ಲ, ಲೈಕ್ ಸೆಕೆಂಡ್ ಕ್ಯಾರೆಕ್ಟರ್, ಅವರಲ್ಲಿ 2 ಶೇಡ್ ಇದೆ. ಒಂದು ಫ್ರಾನ್ಸಿಸ್ ಅಂತ, ಇನ್ನೊಂದು ಕಂಗುವ ಅಂತ. ಫ್ರಾನ್ಸಿಸ್ ಏನು ಅಷ್ಟು ಮಜಾ ಕೊಡಲಿಲ್ಲ. ಮಜಾ ಕೊಡೋಕೆ ಆ ಸೀನ್ ಇದ್ರೆ ತಾನೆ, ಸ್ಟಾರ್ಟಿಂಗ್ 10 ನಿಮಿಷ, ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ 10 ನಿಮಿಷ ಅಷ್ಟೇ ಫ್ರಾನ್ಸಿಸ್ಸು. ಮತ್ತು ಇದೆಲ್ಲ ಫುಲ್ ಕಂಗುವನ ಆರ್ಭಟ. ಕಂಗುವನ ಆಗ್ತಿದ್ದಂಗೆ ನಮ್ಮ ಇವರು ವಿಲನ್ ಇದ್ದಾರಲ್ಲ, ವಿಲನ್ನು ಸಾಯಿಸಾಯಿತು. ವಿಲನ್ ಎಷ್ಟೇ ಬಾಯಿಗೆ ಬರ್ತಾಯಿಲ್ಲ ಗುರು. ಈ ಅನಿಮಲ್ ಮೂವಿಲಿ ಇದ್ದಾರಲ್ಲ ವಿಲನ್, ಅವರೇ ವಿಲನ್ ಇದ್ರು. ಒಂದು ಫಿಲಮಲ್ಲಿ ಯಾರು ಹಿಟ್ ಆಗಿಬಿಟ್ರೆ ಸಾಕು, ಎಲ್ಲ ಫಿಲಮ್ಗೂ ಅವ್ರನ್ನೇ ವಿಲನ್ ಅಂತ. ಈ KGF ಅಲ್ಲಿ ಸಂಜಯ್ ದತ್ ಹಾಕೊಂಡಿದ್ದು ಎಲ್ಲ ಕಡೆ ಸಂಜಯ್ ದತ್ ವಿಲನ್ನು. ಈಗ ಅನಿಮಲಲ್ಲಿ ಹಾಕ್ಕೊಂಡು ಹಿಟ್ ಮಾಡಿದ್ದು, ಈಗೆಲ್ಲ ಕಡೆ ಅವರೇ ಬೇಕು. ಏನು ಮಾಡೋದು, ಹಾಗೆ ಬೇಕು, ಹಾಗೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ಇದು ಮೇಯ್ನ್ ವಿಷಯನೇ ಹೇಳೋದು ಮರ್ತೆ ನಾನು. ಅದರಲ್ಲೊಂದು ಕ್ಯಾರೆಕ್ಟರ್ ಬರುತ್ತೆ, ನೀವು ಕ್ಲೈಮ್ಯಾಕ್ಸಲ್ಲಿ ನೀವೇ ನೋಡಬೇಕು, ನೀವೇ ಹೇಳಬೇಕು ಆ ಕ್ಯಾರೆಕ್ಟರ್ದು ಮಾಸು ಸೈಕ್. ಈ ಸೂರ್ಯ ಎಂಟ್ರಿಗಿಂತ ಆ ಸೀನ್ಗೆ ಹೆವಿ ಇದಾಗಿದ್ದು. ಬರ್ತಾರೆ ಒಂದು ದೊಡ್ಡ ವ್ಯಕ್ತಿ ಕ್ಲೈಮ್ಯಾಕ್ಸಲ್ಲಿ ಬರ್ತಾರೆ, ಅದು ಸೂರ್ಯ ಅವರ ತಮ್ಮನೇ ಸೈನ್ ಅಂತ ಗೊತ್ತಲ್ಲ ನಿಮಗೇನೆ. ಸೊ ಅವರೇ ಬರೋದು, ನಮ್ಮ ಡಿಲ್ಲಿ ನಮ್ಮ ಕೈತಿ ಬರ್ತಾರೆ. ನೆಕ್ಸ್ಟ್ ಲೆವೆಲ್ ಇರ್ತದಂತೂ ಆ ಸೀನ್ಗಳಂತೂ, ಗೂಸ್ ಬಂಪ್ ಸೀನ್ ಅದಂತೂ. ಸೊ ಅಫ್ಕೋರ್ಸ್ ಇಷ್ಟು ಹೇಳ್ತಾ
ಇನ್ನು ಕಂಗುವ ನೀವು ನೋಡೋಂಗಿದ್ರೆ ನೋಡ್ಬೋದು. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬೇಕು ನಿಮಗೆ. 3Dಲೆಲ್ಲ ನೋಡೋ ಮೂವಿ ಅಲ್ಲ ಇದು. 3Dಲೆಲ್ಲ ಹಾಕೋರು ಸುಮ್ಮನೆ. 3Dಲೆಲ್ಲ ಒಂದು ನಾನು ನೋಡಿದ ಪ್ರಕಾರ ಒಂದು ಕ್ರೊಕೊಡೈಲ್ ಸೀನ್ ಬರುತ್ತೆ, ಕ್ರೊಕೊಡೈಲ್ ಫೈಟ್. ಆ ಕ್ರೊಕೊಡೈಲ್ ಫೈಟಲ್ಲಿ ಒಂದು ಬಿಟ್ಟರೆ ಇನ್ನೆಲ್ಲೂ ಅದು ಮಜಾನೇ ಕೊಡೋಲ್ಲ 3Dಲೆಲ್ಲ ಹೋದರೆ. ಬಟ್ ನಾನೋಗಿ 2Dಲಿ, ಸೊ 2Dಲಿ ನೋಡ್ತಾದಂಗೆ ಹೇಳ್ಬೋದು, ಅಯ್ಯೋ ಈ ಗುರು ಈ 3Dಲಿ ಸೀನ್ ನೋಡಿದ್ರೆ ಮಸ್ತಾಗಿರುತ್ತೆ ಅಂತ. ಬಟ್ 3Dಲಿ ನೋಡೋಂಥ ಸೀನ್ಗಳೇ ಇರಲಿಲ್ಲ ಅದರಲ್ಲಿ. 3Dಲಿ ಹೇಳಿಲ್ವಾ, 3Dಲಿ ನೋಡೋಂಥ ಸೀನ್ ಇದ್ದಿತ್ತು ಒಂದು ಕ್ರೊಕೊಡೈಲ್ ಫೈಟು. ಅದು ಸೆಕೆಂಡ್ ಲೈಕ್ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗಲ್ಲೇ ಬಂದೋಗುತ್ತೆ ಅದು. ಅದಾದಮೇಲೆ ಇನ್ಯಾವುದೂ ಇಲ್ಲ. ಸುಮ್ಮನೆ ಈ ಕಿರ್ಚಾಟ ಕೂಗಾಟ ಜಾಸ್ತಿ ಆಗಿಬಿಟ್ಟಿದೆಪ್ಪ ಫಿಲಮಲ್ಲಿ. ತಲೆನೋವು ಬರುತ್ತೆ. ನೀವು ನಿಜವಾಗ್ಲೂ ಏನಾದರೂ ಒಳ್ಳೆ ದೊಡ್ಡ ಮಾಲ್ಗೆ ಹೋಗ್ಬಿಡಿ. ಸುಮ್ಮನೆ ಮಾಲ್ಗೆ ಹೋದರೆ ಸೌಂಡು ಕಮ್ಮಿ ಆಗ್ತಾರೆ, ಜನ ಯಾರು ಕೂಗೋದು ಇಲ್ಲ, ಎಲ್ಲ ಕೈ ಕಟ್ಕೊಂಡು ಸುಮ್ಮನೆ ಕುಂದಿರ್ತಾರೆ ಕ್ಲಾಪ್ ಹಾಕ್ಕೊಂಡು. ಸೊ ಅಂಥ ಅಲ್ಲಿಗೆ ಹೋದರೆ ನೀವು ತಲೆನೋವು ಬರೋಲ್ಲ, ಏನೂ ಬರೋಲ್ಲ. ಈ ಥರ ಲೋಕಲ್ ಥಿಯೇಟರ್ಸ್ಗೆಲ್ಲ ಬಂದರೆ, ಸಿಂಗಲ್ ಸ್ಕ್ರೀನ್ಸ್ಗೆಲ್ಲ ಬಂದರೆ ತಲೆನೋವು ಬಂದ್ಬಿಡುತ್ತಪ್ಪ. ಈ ಕಿರ್ಚಾಟ ಕೂಗಾಟ ಏನಕ್ಕೆ ಸುಮ್ಮನೆ ಒಳ್ಳೆ ಒಂದು ಗಂಟೆ. ನಿಜ ಹೇಳ್ಬೇಕಾದ್ರೆ ಫಿಲಮಲ್ಲಿ ಇರೋದು ಸಿಂಗಲ್ ಸ್ಟೋರಿ ಲೈನು, ಸಿಂಗಲ್ಲೇ ಸ್ಟೋರಿ ಲೈನಲ್ಲಿ ಟ್ವಿಸ್ಟ್ ಇಲ್ಲ, ಏನಿಲ್ಲ ಅದರಲ್ಲಿ. ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಮೀರಿದ್ದೆ, ಏನೆಲ್ಲ ಎಕ್ಸ್ಪೆಕ್ಟೆಡ್ ಆಗೇ ಬಂದ್ಬಿಡುತ್ತೆ. ನಾವು ಏನು ಥಿಂಕ್ ಮಾಡ್ತೀವೋ ಅದು ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ ಅಷ್ಟೇ. ಓಕೆ, ದಿಸ್ ವಾಸ್ ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಶಿವ. ಆಲ್ ದ ಬೆಸ್ಟ್ ಫಾರ್ ಕಂಗುವಾ ಟೀಮ್. ಬಟ್ ನಾಳೆ ಕರ್ನಾಟಕದಲ್ಲಿ ಆರ್ಭಟ ನಡೆಯುತ್ತೆ. ಆರ್ಭಟದಲ್ಲಿ ಕಂಗುವಾ ಉಳಿಯುತ್ತಾ ಸೋಲುತ್ತಾ ನೋಡಬೇಕು. ನಾಳೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ. ನಮ್ಮ ಭೈರತಿ ರಣಗಲ್ಲ ನಾವು ಯಾವತ್ತಿದ್ರೂ ಬಿಟ್ಕೊಡಲ್ಲ. ನಮ್ಮ ಕರುನಾಡ ಚಕ್ರವರ್ತಿ ಅವ್ರದ್ದು ಫಿಲಮ್ ಅದು. ಅವ್ರದ್ದು ಫಿಲಮ್ ನಾವು ಯಾವತ್ತೂ ಬಿಟ್ಕೊಡಲ್ಲ. ನಾವೆಲ್ಲ ಯುನೈಟೆಡ್ ಸ್ಯಾಂಡಲ್ವುಡ್ ಫ್ಯಾನ್ಸ್ ನಾವು. ಸೊ ಹಾಗಾಗಿ ಇಷ್ಟು ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಕ್ಲೋಸ್ ಮಾಡ್ತೀನಿ. ನಾಳೆ ಮತ್ತೆ ಸಿಗೋಣ. ಸೊ ಸ್ಟೇ ಟ್ಯೂನ್ಡ್, ಸಬ್ಸ್ಕ್ರೈಬ್, ಲೈಕ್, ಶೇರ್ ಎಲ್ಲರ ಥರ ಹೇಳ್ತಾ ಇವತ್ತಿಂದ ಎಲ್ಲ ವೀಡಿಯೋಸು ಬರ್ತಾ ಇರುತ್ತೆ ಎವ್ರಿ ಡೇ. ಸೊ ಡಿಸ್ಕಷನ್ಸ್ ನಡೀತಾ ಇರುತ್ತೆ ಹಂಗೆ ನಿಮ್ಮ ಮಧ್ಯ. ಸೊ ಇಷ್ಟು ಹೇಳ್ತಾ ಬಾಯ್.